ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ 2025 ಸೀಸನ್ 2 ಕಾರ್ಯಕ್ರಮ ನಡೀತಾ ಇದೆ. ನೀವಾಗಲೇ ಗಮನಿಸಿದ್ರಿ, ಅನೇಕ ವೈದ್ಯರು ಬೇರೆ ಬೇರೆ ಕ್ಷೇತ್ರಗಳಿಂದ ಅಂದರೆ ಬೇರೆ ಬೇರೆ ರೀತಿಯ ವಿಧಾನಗಳನ್ನು ಅನುಸರಿಸಿ ಚಿಕಿತ್ಸೆಯನ್ನು ಕೊಡುವಂತಹ ವೈದ್ಯರನ್ನು ಮಾತಾಡಿಸಿದ್ವಿ. ಈಗ ನಮ್ಮ ಜೊತೆ ಇರುವಂತಹ ವೈದ್ಯರು ಬಹಳ ವಿಶೇಷ. ಜಯಸಿಂಹ ಹಾಸ್ಪಿಟಲ್, ಗುಬ್ಬಿಯಲ್ಲಿರುವಂಥ ಜಯಸಿಂಹ ಹಾಸ್ಪಿಟಲ್ನ ಆರ್ಥೋಪೆಡಿಕ್ ಸರ್ಜನ್ ಮುರಳೀಧರ್ BM ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರ ಸ್ಪೆಷಾಲಿಟಿ ಏನು, ಜೊತೆಗೆ ಡಾಕ್ಟರ್ ಆಗುವಂಥ ಕನಸು, ಈಗ ಸಿಗ್ತಾ ಇರುವಂಥ ಅವಾರ್ಡ್, ಇದು ಕೂಡ ಕನಸಾಗಿತ್ತಾ, ಇದೆಲ್ಲವನ್ನು ಕೂಡ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ಹಾಯ್, ನಮಸ್ತೆ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್. ಸರ್, ನನ್ನ ತಂದೆ ಆಸೆ ಅಂತೆ ನಾನು ಮೆಡಿಕಲ್ ಫೀಲ್ಡ್ ಚೂಸ್ ಮಾಡಿದೆ. ಸೊ ಮೆಡಿಕಲ್ ಫೀಲ್ಡ್ ತುಂಬ ಸಕ್ಸಸ್ಫುಲ್ ಆಗಿದೆ. ಎಲ್ಲೂ ಒಂದು ಅಟೆಂಪ್ಟ್ ತಗೊಳ್ಳಿಲ್ಲ, ಎಲ್ಲೂ ಫೇಲ್ ಆಗಲಿಲ್ಲ, ಎಲ್ಲ ಕಡೆ ಫಸ್ಟ್ ಅಟೆಂಪ್ಟಲ್ಲೇ MS ಆರ್ಥೋಪೆಡಿಕ್ಸ್ ಮಾಡಿದೆ, ಮುಂದೆ ಫೆಲೋಶಿಪ್ ಮಾಡಿದೆ. ಮೆದಾಂತ ಮೆಡಿಸಿಟಿ ಅಂತ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಹಾಸ್ಪಿಟಲಲ್ಲಿ ಆರ್ಥೋಸ್ಕೋಪಿ, ಆರ್ಥೋಪ್ಲಾಸ್ಟಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲ ಫೆಲೋಶಿಪ್ ಮಾಡಿದೆ. ವರ್ಡ್ ಅಂತ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಮತ್ತು ಡಿಫಾರ್ಮಿಟಿ ಕರೆಕ್ಷನ್ ಫೆಲೋಶಿಪ್ ಮಾಡಿದೆ. ತದನಂತರ ಬಂದು ನಾನು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ HOD ಆಗಿದ್ದೆ. ಅದಕ್ಕೆ ಮುಂಚೆ ಶ್ರೀದೇವಿ ಮೆಡಿಕಲ್ ಪ್ರೊಫೆಸರ್ HOD ಆಗಿದ್ದೆ. ಸಿದ್ಧಾರ್ಥ ಮೆಡಿಕಲ್ ಪ್ರೊಫೆಸರ್ HOD ಆಗಿದ್ದೆ. ಸೊ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಇದ್ದಾಗ ನಾವಿಲ್ಲ ಬೆಂಗಳೂರು ಆಸ್ಪತ್ರೆ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದೆ. ಸೊ ಪ್ಲಾನ್ ನಮ್ಮ ತಾಯಿ ಹತ್ರ ಹೋಗಿ ಹೇಳಿದೆ. ನಮ್ಮ ತಾಯಿ, ಬೇರೆ ಎಲ್ಲ ಯಾಕೆ ಮಾಡ್ತೀರಪ್ಪ, ನಿಮ್ಮ ತಂದೆ ಆಸೆ ಅಂತ ನೀವು ಡಾಕ್ಟರ್ ಆಗಿದೆಯಾ, ನೀವು ನಿಮ್ಮ ಹುಟ್ಟೂರಲ್ಲಿ ಹೋಗ್ಬಿಟ್ಟು ನಿಮ್ಮ ತಂದೆ ಸ್ಥಾನದಲ್ಲಿ ಇದ್ದೀರ, ತಂದೆ ಪ್ಲೇಸಲ್ಲಿ ಹೋಗ್ಬಿಟ್ಟು ಒಂದು ಆಸ್ಪತ್ರೆ ಸರಿ ಅಂತ ಹೇಳಿದ್ರು. ಆ ಉದ್ದೇಶದಿಂದ ಇಲ್ಲಿನ ಪ್ರೊಫೆಸರ್ HOD ಪೋಸ್ಟ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಗುಬ್ಬಿಯಲ್ಲಿ ಜಯಸಿಂಹ ಹಾಸ್ಪಿಟಲ್ 50 ಬೆಡ್ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಮಾಡಿ ಜಾಯಿಂಟ್ ರಿಪ್ಲೇಸ್ಮೆಂಟು, ಆರ್ಥೋಸ್ಕೋಪಿ, ಆರ್ಥೋಪ್ಲಾಸ್ಟಿ, ಟ್ರಾಮಾ, ರೀಕನ್ಸ್ಟ್ರಕ್ಷನ್ ಸರ್ಜರೀಸು ಎಲ್ಲ ಥರ ಸರ್ಜರಿ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಇದಕ್ಕೆ ಮೂಲ ಕಾರಣ ನನ್ನ ಶ್ರೀಮತಿಯವರು. ಅವರು ಕೂಡ ಗೈನಕಾಲಜಿಸ್ಟು. ಅವರು ಕೂಡ ನನ್ನೊಂದಿಗೆ ಸಹಕರಿಸಿ ನನ್ನೊಂದಿಗೆ ಕೈಜೋಡಿಸಿ ಬಂದು ಅವರು ಕೂಡ ಎಲ್ಲ ರೀತಿಯ ಇನ್ಫರ್ಟಿಲಿಟಿ ಇರ್ಬೋದು, ಹಿಸ್ಟೆಕ್ಟಮಿ ಇರ್ಬೋದು, ಹಿಸ್ಟೋಸ್ಕೋಪಿ ಇರ್ಬೋದು, ಎಲ್ಲ ಅತ್ಯಂತ ಚಿಕಿತ್ಸೆಗಳು ಮಾಡ್ತಾಯಿದ್ವಿ. ನಮ್ಮೊಂದಿಗೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ, ಸರ್ಜರಿ ಡಿಪಾರ್ಟ್ಮೆಂಟ್ ಜನರಲ್ಸಲ್ಲಿ ಒಳ್ಳೆ ಸರ್ಜರಿ ಮಾಡ್ತಾರೆ, ಲ್ಯಾಪ್ರೋಸ್ಕೋಪ್ ಸರ್ಜರಿ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ENT ಸರ್ಜನ್ಸ್ ಇದ್ದಾರೆ, ಪೀಡಿಯಾಟ್ರಿಕ್ ಸರ್ಜನ್ಸ್, ನ್ಯೂರೋ ಸರ್ಜನ್ಸ್ ಇದ್ದಾರೆ, ನಮ್ಮಲ್ಲಿ ನ್ಯೂರಾಲಜಿಸ್ಟ್ ಇದ್ದಾರೆ, ಕಿಡ್ನಿ ಸಂಬಂಧಪಟ್ಟದ್ದು. ಸೊ ಎಲ್ಲ ಸೂಪರ್ ಸ್ಪೆಷಲ್ ನಾವು ಒಂದು ಸಾಲ ಕೆಟ್ಕೊಂಡ್ರೆ ಒಂದು ಬೆಂಗಳೂರು ಏನು ಫೆಸಿಲಿಟಿ ಸಿಗ್ತಾ ಇತ್ತಲ್ಲ, ಆ ಫೆಸಿಲಿಟಿ ಗುಬ್ಬಿ ಸಿಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆಸೆ ಕನಸು ನನಸಾಗ್ತಾ ಇದೆ. ಒಂದೇನಪ್ಪ ಅಂದರೆ, ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಎಲ್ಲರೂ ಹುಡುಕೊಂಡು ಎಲ್ಲ ರೆಕಗ್ನೈಸ್ ಆಗ್ತಾರೆ. ಆದರೆ ನನ್ನಂಥ ಒಂದು ಚಿಕ್ಕದೊಂದು ಗುಬ್ಬಿ ಅಂತ ಪಟ್ಟಣದಲ್ಲಿ ಒಂದು 50 ಬೆಡ್ ಆಸ್ಪತ್ರೆ ನಡೆಸ್ತಿರೋ ಒಂದು ಓನರ್ ನಾನು. ನನ್ನ ಒಂದು ಸಿಗ್ನೇಚರ್ ಮೀಡಿಯಾದಲ್ಲಿ ಹುಡುಕೊಂಬುದನ್ನು ರೆಕಗ್ನೈಸ್ ಮಾಡಿ ನನ್ನ ಸಾಧನೆಯನ್ನು ಪಟ್ಟಿ ಮಾಡಿ, ನೀವೊಬ್ಬ ರಿಸರ್ವ್ಡ್ ಕ್ಯಾಂಡಿಡೇಟ್ ಇದ್ದೀರಾ ನಾಮಿನೇಟ್ ಮಾಡೋದಕ್ಕೆ, ನಾಮಿನೇಟ್ ಮಾಡೋಣ ಅಂತ ಕೇಳಿದಾಗ ನಮಗೂ ಖುಷಿ ಆಯಿತು. ಸೊ ನಾಮಿನೇಟ್ ಮಾಡಿದ್ದೀರಾ, ಬಂದಿದ್ದೀನಿ. ತಮ್ಮ ಸಹಕಾರದಿಂದ ಪ್ರಶಸ್ತಿ ಸಿಗುತ್ತೆ ನನಗೆ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಿಮ್ಮ ಹಿಸ್ಟ್ರಿ ಆ್ಯಂಡ್ ನಿಮ್ಮ ಜರ್ನಿ ಬಹಳ ಅದ್ಭುತವಾಗಿದೆ. ತಂದೆಗೋಸ್ಕರ ಓದಿ, ತಾಯಿಗೋಸ್ಕರ ಹಾಸ್ಪಿಟಲನ್ನು ಅವ್ರು ಇಚ್ಛೆ ಪಟ್ಟಂಥ ಜಾಗದಲ್ಲೇ ಮಾಡಿ, ತಂದೆ ತಾಯಿಯ ಆಶಯದಂತೆ ಬದುಕೋದಿದೆಯಲ್ಲ, ಅದು ಭಾಳಷ್ಟು ಜನರಿಗೆ ಸಾಧ್ಯ ಆಗೋದಿಲ್ಲ. ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಸೊ ಆ ಬ್ಲೆಸ್ಸಿಂಗ್ ಜೊತೆ ಬದುಕ್ತಾ ಇರೋದಕ್ಕೆ ಭಾಳ ಖುಷಿ ಇದೆ. ಆ್ಯಂಡ್ ವಿ ಆರ್ ಸೋ ಪ್ರೌಡ್. ಇಂಥ ಕೆಲಸಗಳನ್ನು ಅನೇಕ ಯಂಗ್ಸ್ಟರ್ಸ್ ಆ್ಯಕ್ಚುಲಿ ಮಾಡಬೇಕು. ಅವರವರ ಊರಲ್ಲಿ, ಅಂದರೆ ಊರನ್ನು ಬಿಟ್ಟು ಬಂದಿರ್ತಾರೆ, ಬೇರನ್ನು ಬಿಟ್ಟು ಬಂದಿರ್ತಾರೆ. ಮರದಲ್ಲಿ ಕಾಯಿಗಳು ಇಲ್ಲಿ ಇರುತ್ತೆ, ಆದರೆ ಮರ ಮಾತ್ರ ಅಲ್ಲಿ ಒಣಗ್ತಾ ಇರುತ್ತೆ. ಮಾತಾಡೋದು ಯಾಕೆಂದರೆ ದೊಡ್ಡ ಸಿಟಿನಲ್ಲಿ ಎಲ್ಲ ಥರ ಮೆಡಿಕಲ್ ಸಿಟೀಸ್ ಈಸಿಯಾಗಿ ಸಿಗುತ್ತೆ. ಅದೇ ಹಳ್ಳಿಲಿ ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದಾಗ ಅವ್ನು ಟೌನಿಗೆ ಬರಬೇಕಾಗುತ್ತೆ, ದೊಡ್ಡ ಸಿಟಿಗೆ ಬರಬೇಕಾಗುತ್ತೆ. ಈಗ ದೊಡ್ಡ ದೊಡ್ಡ ಸಿಟಿಲಿ ಏನೇನು ಫೆಸಿಲಿಟಿ ಸಿಗ್ತಾ ಇದೆಯಲ್ಲ, ಎಲ್ಲ ಫೆಸಿಲಿಟೀಸ್ ನಮ್ಮ ಜಯಸಿಂಹ ಆಸ್ಪತ್ರೆಯಲ್ಲಿ 50 ಬೆಡ್ ಆಸ್ಪತ್ರೆಯಲ್ಲಿ ಸಿಗೋಂಥ ವ್ಯವಸ್ಥೆ ಮಾಡಿದ್ದೀನಿ. ಸೊ ನಮ್ಮ ಶ್ರೀಮಂತ ಬೆಂಬಲ ಇದೆ. ಸೊ ನನ್ನ ಎಲ್ಲ ನೌಕರ ಬೆಂಬಲ ಇದೆ, ಅದೇ ಥರ ಆಶೀರ್ವಾದ ಇದೆ. ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಿ ನಡೀಲಿ ಅಂತ ಬಯಸ್ತೀನಿ. ವೈದ್ಯರತ್ನ ಅವಾರ್ಡ್ ಸಿಕ್ಕಿದೆ, ಹೇಗೆ ಅನ್ನಿಸ್ತಾ ಇದೆ? ಶ್ರೀಮತಿಯವರು ಏನಂದ್ರು? ಭಾಳ ಖುಷಿ ಆಯಿತು. ನಮ್ಮ ಶ್ರೀಮತಿ ಭಾಳ ಖುಷಿಪಟ್ಟರು, ನಮ್ಮ ತಾಯಿನೂ ಭಾಳ ಖುಷಿಪಟ್ಟರು, ನಮ್ಮ ಮಗ, ನನ್ನ ಕುಟುಂಬ ಎಲ್ಲರೂ ಭಾಳ ಖುಷಿಪಟ್ಟರು. ಹೋಗಪ್ಪ, ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಾರು ನೀನು ಪ್ರಶಸ್ತಿ ಹುಡುಕೊಂಬರ್ಲಿ, ನಿನ್ನೂ ಹುಡುಕೊಂಬರ್ಲಿ, ನಿನ್ನ ಸಾಧನೆ ನೀನು ನಡೀತಾ ಇರೋ, ನಿನ್ನ ಆದಿಲ್ ನೀನು ನಡೀತಾ ಇರೋ, ನನ್ನ ತಂದೆ ತಾಯಿಗೆ ಹಾಕೊಟ್ಟ ಆದಿಲ್ ನಡೀತಾ ಇದ್ದೀನಿ. ಈ ಪ್ರಶಸ್ತಿಗಳು ಸಾಲ ಒಂದೊಂದೇ ಸಿಗ್ತಾ ಇದೆ. ಇದಕ್ಕೆ ಮುಂಚೆ ನಾನು ನ್ಯೂ ಡೆಲ್ಲಿಲಿ ಇಂಡಿಯನ್ ಸ್ಯಾಂಡರ್ಡ್ ಕೌನ್ಸಿಲಿಂದ ಬೆಸ್ಟ್ ಎಕ್ಸಲೆಂಟ್ ಮೆಡಿಕಲ್ ಅವಾರ್ಡ್ ಕೂಡ ಸಿಕ್ಕಿತ್ತು ನನಗೆ. ವಿಜಯರತ್ನ ಗೋಲ್ಡ್ ಮೆಡಲ್ ಕೂಡ ಸಿಕ್ಕಿದೆ ನನಗೆ. ಸೊ ಇದು ಒನ್ ಆಫ್ ದ 3rd ಅವಾರ್ಡ್ ಆಗ್ತೀನಿ. ಸೊ ತಂದೆ ತಾಯಿಯ ಆಶೀರ್ವಾದ, ನನ್ನ ಬಂಧು ಬಳಗದ ಸಹಕಾರ, ಸ್ನೇಹಿತರ ಸಹಕಾರ ಎಲ್ಲರಿಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ನಗು ಮುಖ ಹೀಗೆ ಇರಲಿ. ಇದರ ಜೊತೆಗೆ ಈ ಕಾರ್ಯಗಳಿದೆಯಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಡ್ತಾ ಇರುವಂಥ ಸೇವೆ, ಇದು ಕೂಡ ಮುಂದುವರಿಲಿ. ಅದರ ಜೊತೆಲಿ ಜಯಸಿಂಹ 1, 2, 3 ಈ ಥರ ಒಂದಷ್ಟು ಹಾಸ್ಪಿಟಲ್ಸ್ ಕೂಡ ಬೇರೆ ಬೇರೆ ಕಡೆಯಲ್ಲಿ ಬರುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಆ್ಯಂಡ್ ತಂದೆ ತಾಯಿಯ ಆಶಯದಂತೆ ಇನ್ನಷ್ಟು ಕಡೆಗಳಲ್ಲೂ ಕೂಡ ನಿಮ್ಮ
ಯಶಸ್ಸು ಕೀರ್ತಿ ಎಲ್ಲ ಕಡೆಗಳಲ್ಲೂ ಹರಡಲಿ, ಪಸರಿಸಲಿ. ಥ್ಯಾಂಕ್ ಯು ಸೋ ಮಚ್. ವೈದ್ಯರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಗೆ ಬಂದಿರೋದಕ್ಕೆ ಆ್ಯಂಡ್ ನಮಗೂ ಕೂಡ ನಿಮ್ಮ ಸ್ಟೋರಿಯನ್ನು ಹಂಚ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. Thank you very much for recognizing all my series of my stories and my achievements and providing me the award. I'm very thankful to the Signet Media Award. Thank you so much sir. Thank you so much. My pleasure. Dr. Muralidhar BM. ಡಾಕ್ಟರ್ ಮುರಳೀಧರ್ BM ಜಯಸಿಂಹ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೂಲಕ ಸಾಕಷ್ಟು ರೋಗಿಗಳ ಆರ್ಥೋ ಹಾಗೂ ಸ್ಪೈನ್ ದೋಷಗಳಿಗೆ ಪರಿಹಾರ ಒದಗಿಸಿದ್ದಾರೆ ಡಾಕ್ಟರ್ ಮುರಳೀಧರ್ BM ಅವರು. ಪದ್ಮಶ್ರೀ ಅಶೋಕ್ ರಾಜಗೋಪಾಲ್ ಅವರ ಅಡಿಯಲ್ಲಿ ಪ್ರಾಕ್ಟೀಸ್ ಆರಂಭ ಮಾಡಿದಂತಹ ಡಾಕ್ಟರ್ ಮುರಳೀಧರ್ BM ಅವರು ಆರ್ಥೋಪೆಡಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಹಾಗೂ ಸ್ಪೈನ್ ಸರ್ಜನ್ ಆಗಿ ಸಾಕಷ್ಟು ಹೆಸರು ಗಳಿಸಿದ್ದಾರೆ. ಶ್ರೀ ಮಾರಯ್ಯ BM ಹಾಗೂ ಶ್ರೀಮತಿ ಜಯಮ್ಮ ದಂಪತಿಗಳಿಗೆ ಜನಿಸಿದ ಡಾಕ್ಟರ್ ಮುರಳೀಧರ್ BM ಅವರು ಓದಿರುವುದು MBBS, MS ಆರ್ಥೋ, ಜಾಯಿಂಟ್ ರೀಪ್ಲೇಸ್ಮೆಂಟ್ನಲ್ಲಿ ಫೆಲೋಶಿಪ್, ಸ್ಪೋರ್ಟ್ಸ್ ಮೆಡಿಸಿನ್ ಆ್ಯಂಡ್ ಆರ್ಥೋಸ್ಕೋಪಿಯಲ್ಲಿ ಫೆಲೋಶಿಪ್, ಪೆಡಿಯಾಟ್ರಿಕ್ ಆರ್ಥೋಪೆಡಿಕ್ ಆ್ಯಂಡ್ ಡಿಫಾರ್ಮಿಟಿ ಕರೆಕ್ಷನ್ನಲ್ಲಿ ಫೆಲೋಶಿಪ್. ಪೆಡಿಯಾಟ್ರಿಕ್ ಆರ್ಥೋಪೆಡಿಕ್ ಆ್ಯಂಡ್ ಡಿಫಾರ್ಮಿಟಿ ಕರೆಕ್ಷನ್ನಲ್ಲಿ ಫೆಲೋಶಿಪ್. ಕಳೆದ ಸೇವಾ ಅವಧಿಯಲ್ಲಿ 1,000ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು, ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಂಗಳು, PG ವಿದ್ಯಾರ್ಥಿಗಳಿಗಾಗಿ BND ಕ್ಯಾಂಪ್ಗಳು, ಫ್ರೀ ಹೆಲ್ತ್ ಕ್ಯಾಂಪ್ಗಳಂತಹ ಸಾಕಷ್ಟು ಸೋಷಿಯಲ್ ವರ್ಕ್ಗಳಿಗಾಗಿ ತಮ್ಮ ಸಮಯ ಮೀಸಲಾಗಿಟ್ಟಿದ್ದಾರೆ. ಮೆಡಿಕಲ್ ಎಕ್ಸಲೆನ್ಸ್ ಅವಾರ್ಡ್ 2018, ವಿಜಯ್ ರತ್ನ ಗೋಲ್ಡ್ ಮೆಡಲ್ ಅವಾರ್ಡ್, ಬೆಸ್ಟ್ ಮೆಡಿಕಲ್ ಟೀಚರ್ ಅವಾರ್ಡ್ ಫಾರ್ PG and UG ಸೇರಿದಂತೆ ಅನೇಕ ಪ್ರಶಸ್ತಿಗಳು ಡಾಕ್ಟರ್ ಮುರಳೀಧರ್ BM ಅವರನ್ನು ಅರಸಿ ಬಂದಿವೆ. ಸಿಗ್ನೇಚರ್ ಮೀಡಿಯಾ ಹೌಸ್ ಡಾಕ್ಟರ್ ಮುರಳೀಧರ್ BM ಅವರಿಗೆ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ಸ್ 2025 ನೀಡಿ ಸನ್ಮಾನಿಸುತ್ತಿದೆ.